ರಿಕಿ ರೈ ಮುತ್ತಪ್ಪರೈ ಅವರ ಪುತ್ರ ಅವರ ಮೇಲೆ ನಡೆದಂಥ ಈ ದಾಳಿ ಮಾಡಿದ್ದು ಯಾರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದೇ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. IGP ಲಾಭುರಾಮ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಈ ಕೇಸ್ನಲ್ಲಿ. ಲಾಭುರಾಮ್ ಅವರು ಈ ಹಿಂದೆ ಸಾಕಷ್ಟು ಕೇಸ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಇತ್ಯರ್ಥ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕ್ಲಿಷ್ಟಕರವಾದಂಥ ಕೇಸ್ಗಳನ್ನು ಕೂಡ ಅವರು ಲಾಭುರಾಮ್ ಅವರು ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡಲ್ಲಿದ್ದರು, ಬೆಳಗಾವಿಯಲ್ಲಿದ್ದರು, ಅಲ್ಲೆಲ್ಲ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ವೆಸ್ಟ್ ಡಿವಿಷನಲ್ಲಿ DCP ಆಗಿದ್ದಂಥವರು. ಇವತ್ತು ಲಾಭುರಾಮ್ ಅವರು ಈ ಕೇಸ್ನಲ್ಲಿ ಅಂದರೆ IGP ಆಗಿದ್ದಾರೆ. ಅವರ ಅಂಡರಲ್ಲೇ ಬರುವಂಥದ್ದು, ಅವರ ವಲಯ ಕೇಂದ್ರ ವಲಯದಲ್ಲಿ ಅವರು IGP ಆಗಿರೋದು. ಹಾಗಾಗಿ ಅವರ ಅಂಡರಲ್ಲಿ ಬರುವಂಥ ರಾಮನಗರ SP ಶ್ರೀನಿವಾಸ್ ಅವರ ಜೊತೆಯಲ್ಲಿ ಇವತ್ತು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಯಾವ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ. ಅದೇ ಒಂದು ಆಯಾಮವನ್ನು ಇಟ್ಟುಕೊಂಡು ಇವತ್ತು 3 DYSPಗಳ ನೇತೃತ್ವದ ತಂಡ ರೆಡಿಯಾಗಿದೆ. 3 ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಆರಂಭದಲ್ಲಿ ಈ ಇನ್ಸಿಡೆಂಟ್ ಆದ ಬಳಿಕ ಆಸ್ತಿ ವಿವಾದನ ಅಥವಾ ರಿಯಲ್ ಎಸ್ಟೇಟ್ ದ್ವೇಷ ಏನಾದರೂ ಇದೆಯಾ ಅನ್ನುವ ಪ್ರಶ್ನೆಗಳು ಈಗ ಉದ್ಭವ ಆಗ್ತದೆ. ಇದೇ ಒಂದು ಪ್ರಶ್ನೆಗಳನ್ನು ಇಟ್ಟುಕೊಂಡು, ಇದೇ ಒಂದು ಅನುಮಾನವನ್ನು ಇಟ್ಟುಕೊಂಡು ಇವತ್ತು ಪೊಲೀಸರು ತನಿಖೆಗೆ ಧುಮುಕಿದ್ದಾರೆ. ಮೇಜರ್ ಆಗಿ 2 ಕಾಲ್ ಬಂದಿದೆ. ಆ 2 ಕಾಲ್ ಯಾವುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ಕಲೆ ಹಾಕ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ, ಆದಷ್ಟು ಬೇಗ ಸಿಕ್ಬಿಡುತ್ತೆ. CDR ಅನ್ನು ತೆಗಿತಾರೆ, ಅಂದರೆ ಕಾಲ್ ಡೀಟೇಲ್ಡ್ ರೆಕಾರ್ಡ್. ಅದನ್ನು ತೆಗಿಸ್ತಾರೆ. ಆ ಕಾಲ್ ಮಾಡಿದವ್ರು ಯಾರು ಅನ್ನೋದು ಗೊತ್ತಾಗುತ್ತೆ. ಯಾವ ಕಾರಣಕ್ಕೋಸ್ಕರ ಕಾಲ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಒಂದು ವೇಳೆ ಯಾರೋ ಪರಿಚಯಸ್ಥರೇ ಮಾಡಿದರೆ ಯಾವ ಕಾರಣಕ್ಕೋಸ್ಕರ ಮಾಡಿದ್ರು, ಫೋನ್ ಮಾಡಿ ಏನಂತ ಹೇಳಿದರು, ಅವರೇನಾದರೂ ಹೊರಗಡೆ ಬರೋದಕ್ಕೆ ತಿಳಿಸಿದ್ರಾ, ಮನೆ ಹತ್ರ ಬರೋದಕ್ಕೆ ತಿಳಿಸಿದ್ರಾ, ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಅಥವಾ ಒಂದು ವೇಳೆ ಅವರೇನಾದರೂ ಮಾಡದೇ ಇದ್ದಿದ್ರೆ, ಮಾಡಿದರೂ ಕೂಡ ಈ ಇನ್ಸಿಡೆಂಟ್ಗೂ ಅವ್ರಿಗೂ ಸಂಬಂಧವೇ ಇಲ್ಲ ಅಂತಂದಾಗ ಬೇರೆ ಬೇರೆ ರೂಪಗಳನ್ನು ಪಡಿತಾ ಹೋಗುತ್ತೆ. ನೋಡಿ, ಒಂದು ಕೇಸ್ ಆದಾಗ, ಒಂದು ಕ್ರೈಮ್ ನಡೆದಾಗ ಆ ಕ್ರೈಮ್ನಲ್ಲಿ ಕೇವಲ ಒಂದು ಆ್ಯಂಗಲ್ನಿಂದ ಇನ್ವೆಸ್ಟಿಗೇಷನ್ ನಡೆಯೋದಿಲ್ಲ. 4-5 ಆ್ಯಂಗಲ್ಗಳನ್ನು ಚೂಸ್ ಮಾಡ್ತಾರೆ. ಒಂದು ಫ್ಯಾಮಿಲಿ ವಿಚಾರವಾಗಿ ಆಯಿತಾ, ಅಥವಾ ಬಿಸ್ನೆಸ್ ವಿಚಾರವಾಗಿ ಆಯಿತಾ, ಅಥವಾ ವೈಯಕ್ತಿಕ ವಿಚಾರವಾಗಿ ಆಯಿತಾ, ಯಾವುದಾದ್ರು ಹೆಣ್ಣಿನ ವಿಚಾರವಾಗಿ ಆಯಿತಾ, ಅಥವಾ ಯಾವುದಾದ್ರು ಹಳೆ ದ್ವೇಷದ ವಿಚಾರವಾಗಿ ಆಯಿತಾ. ನೋಡಿ, ಒಂದು ಕ್ರೈಮ್ ಆಗೋದು ಹೆಣ್ಣು, ಹೊನ್ನು, ಮಣ್ಣು, ಈ 3 ವಿಚಾರಕ್ಕೆ. ಹಣಕ್ಕೋಸ್ಕರ ನಡೆಯುತ್ತೆ, ಅಥವಾ ಭೂಮಿಗೋಸ್ಕರ ನಡೆಯುತ್ತೆ, ಅಥವಾ ಹೆಣ್ಣಿಗೋಸ್ಕರ ನಡೆಯುತ್ತೆ. ಸೊ ಈ 3 ಆ್ಯಂಗಲ್ಗಳನ್ನು ಹೊರತುಪಡಿಸಿ ಒಂದಷ್ಟು ಬೇರೆ ಬೇರೆ ಬಿಸ್ನೆಸ್ ಏನಾದರೂ ಇದೆಯಾ, ಅಥವಾ ವೈಯಕ್ತಿಕ ಕಾರಣಗಳೇನಾದರೂ ಇದೆಯಾ, ಹಳೆ ದ್ವೇಷ ಏನಾದರೂ ಇತ್ತಾ, ರಿಯಲ್ ಎಸ್ಟೇಟಾ, ಇದೆಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ಪೊಲೀಸರಿಗೆ ಗೊತ್ತಾಗಿರುವಂಥ ಮಾಹಿತಿ ಅಂತಂದರೆ ಗುಂಡಿನ ದಾಳಿ ನಡೆಸಿರೋದು ಶಾರ್ಪ್ ಶೂಟರ್ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ 4 ಮೇಲೆ ರಿಕ್ಕಿ ಡ್ರೈವರ್ ದೂರನ್ನು ಕೊಟ್ಟಿದ್ದಾರೆ ಅನುಮಾನದ ಮೇಲೆ. ನಮ್ಗೆ ಇಂಥವ್ರ ಮೇಲೆ ಅನುಮಾನ ಇದೆ, ಇಂಥವ್ರು ಮಾಡಿರಬಹುದು ಅನ್ನೋದು. ಯಾಕಂದರೆ ಜೊತೆಲಿದ್ದಂಥ ರಿಕ್ಕಿ ಡ್ರೈವರ್ ಜೊತೆಲೇ ಇದ್ದಿದ್ದು. ಹಾಗಾಗಿ ಆತ ಕೊಟ್ಟಂಥ ದೂರಿನ ಆಧಾರದ ಮೇಲೆ ತನಿಖೆ ಅಂತೂ ನಡೀತಾ ಇದೆ. ಪ್ರಮುಖವಾಗಿ ಅನುರಾಧ ರಾಕೇಶ್ ಮಲ್ಲಿ ವಿರುದ್ಧ ಕಂಪ್ಲೇಂಟ್ ಆಗಿದೆ. ಡ್ರೈವರ್ ಕೊಟ್ಟಿರುವಂಥ ದೂರಿನ ಆಧಾರದಲ್ಲಿ ಕಂಪ್ಲೇಂಟ್ ಆಗಿರುವಂಥದ್ದು. FIR ಕೂಡ ಅವರ ಹೆಸರ ಮೇಲೇನೇ ಆಗಿದೆ. ಇನ್ನಿತರ 2 ಮೇಲೂ ಕೂಡ ದೂರಿನಲ್ಲಿ ಉಲ್ಲೇಖ ಆಗಿದೆ. ಅವರು ಯಾರು ಅನ್ನೋದು ಕೂಡ ಈಗ ತನಿಖೆಯಿಂದ ಗೊತ್ತಾಗುತ್ತೆ. ಮಲಮಗನ ಹತ್ಯೆಗೆ ಸುಪಾರಿ ಕೊಟ್ಟರ ಅನುರಾಧ ಅವರು. ಹಾಗಾದರೆ ಮುತ್ತಪ್ಪರೈ ಅವರ 2ನೇ ಪತ್ನಿ. ಆಸ್ತಿ ವಿವಾದ ಅಂತೂ ಇತ್ತು, ಜಗಜ್ಜಾಹೀರಾಗಿತ್ತದು. ಮುತ್ತಪ್ಪರವರು ವಿಲ್ಲನ್ನು ಕೂಡ ಬರೆದಿದ್ರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಏನು ₹1 ₹2 ಆಸ್ತಿ ಅಲ್ಲ, ₹100 ₹200 ಆಸ್ತಿ ಅಲ್ಲ, ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಗಳು, 100 ಕೋಟಿ ಬೆಲೆ ಬಾಳುವಂಥ ಆಸ್ತಿಗಳದು. ಈ ಆಸ್ತಿ ವಿಚಾರವಾಗಿಯೇ 2 ದಿನಗಳ ಹಿಂದೆ ಅಷ್ಟೇ ರಿಕಿ ಮಾತುಕತೆಯನ್ನು ನಡೆಸಿದ್ರಂತೆ. ಮಾಹಿತಿ ಇರೋದು, ಮಾತುಕತೆಯನ್ನು ನಡೆಸಿದ್ದಾರೆ. ಆಸ್ತಿಯ ಭಾಗದ ಮಾಡುವ ವಿಚಾರವಾಗಿ ರಿಕಿ ರೈ ಮತ್ತು ಅನುರಾಧ ಇಬ್ಬರು ಕೂಡ ಕಾಂಪ್ರಮೈಸ್ ಕೂಡ ಆಗಿದ್ರು ಅನ್ನೋದು ಮಾಹಿತಿ ಸಿಕ್ಕಿದೆ. ಆದರೆ ಸುಪಾರಿ ಯಾರು ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ, ತನಿಖೆಯಿಂದ ಗೊತ್ತಾಗುತ್ತೆ. ಆದರೆ ರಿಕಿ ರೈ ವಕೀಲರು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಸುಪಾರಿ ಬಗ್ಗೆ. ಸುಪಾರಿ ಕೊಟ್ಟೆ ಮಾಡಿಸಿರೋದು ಯಾರು ಅಂತೆ, ಸುಪಾರಿ ಕೊಟ್ಟಿರ್ಬೋದು ಅಂತೆ. ಕೇವಲ ಫ್ಯಾಮಿಲಿ ಆ್ಯಂಗಲ್ನಲ್ಲಿ ಅಷ್ಟೇ ಮಾತ್ರ ಮಾಡ್ತಾ ಇಲ್ಲ ಪೊಲೀಸರು ತನಿಖೆಯನ್ನು. ಆಸ್ತಿ ವಿಚಾರದಲ್ಲಿ ಮಾತ್ರ ತನಿಖೆಯನ್ನು ಮಾಡ್ತಾ ಇಲ್ಲ, ರಿಯಲ್ ಎಸ್ಟೇಟ್ ಆ್ಯಂಗಲ್ನಲ್ಲೂ ಕೂಡ ಖಾಕಿ ಪಡೆ ತನಿಖೆಯನ್ನು ಮಾಡ್ತಾ ಇದೆ.
ರಿಕಿ ಜೊತೆ ಕೆಲ ರಿಯಲ್ ಎಸ್ಟೇಟ್ ಮಂದಿ ವೈಮನಸ್ಸನ್ನು ಇಟ್ಟುಕೊಂಡಿದ್ರು, ಇಲ್ಲ ಅಂತ ಏನಿಲ್ಲ, ಇಟ್ಕೊಂಡಿದ್ರು. ಈ ಹಿಂದೆ ಕೂಡ ಸಾಕಷ್ಟು ಕ್ರೈಮ್ ಪ್ರಕರಣಗಳನ್ನು ನೀವು ನೋಡಿರ್ತೀರಿ, ಹಲವು ಪ್ರಕರಣಗಳನ್ನು ನೋಡಿರ್ತೀರಿ. ಜಮೀನು ವಿಚಾರದಲ್ಲಿ, ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟನ್ನು ಎತ್ತೋದು, ಅಧಿಕಾರಿಗಳನ್ನು ಎತ್ತೋದು, ಈ ಥರದ್ದೆಲ್ಲ ಘಟನೆಗಳಾಗಿದೆ. ಇಲ್ಲೂ ಕೂಡ ಆ ಒಂದು ಕರಿ ನೆರಳು ಇದೆ. ಶೂಟೌಟ್ಗೂ ಮುನ್ನ 2 ಕಾಲ್ ಬಂದಿತ್ತು. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಆ 2 ಕಾಲ್ ಯಾರ್ದು ಅನ್ನೋದು ಇಂಪಾರ್ಟೆಂಟ್. ಆ ಕಾಲ್ ಬೆನ್ನತ್ತಿ ತನಿಖೆಯನ್ನು ನಡೆಸ್ತಿದ್ದಾರೆ ಪೊಲೀಸರು. ಟೆಕ್ನಿಕಲ್ ಆ್ಯಂಗಲಲ್ಲಿ ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದಾರೆ. 3 ವಿಶೇಷ ತಂಡಗಳನ್ನು DYSP ನೇತೃತ್ವದಲ್ಲಿ ನಡೆದಿರುವಂಥ ಒಂದು ಟೀಮ್ ಇದು. 3 ಟೀಮ್ SP ಮಾಡಿದ್ದಾರೆ ಶ್ರೀನಿವಾಸ್ ಅವರು. ಈ 3 DYSPಗಳು ಒಂದೊಂದು ಟೀಮನ್ನು ಕಟ್ಕೊಂಡು ಒಂದೊಂದು ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನನ್ನು ಮಾಡ್ತಿದ್ದಾರೆ. ಒಂದು ಫ್ಯಾಮಿಲಿ ಒಳಗಡೆ ಇಂಟ್ರಾಗೇಷನ್ ಮಾಡ್ತಾರೆ, ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಸೈಂಟಿಫಿಕ್ ಆಗಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಟೆಕ್ನಿಕಲ್ ಆಗಿ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಸಿಕ್ಕಾಕೊಳ್ತಾರೆ. ಶೂಟ್ ಮಾಡಿದವರು, ಫೈರಿಂಗ್ ಮಾಡಿದವರು ಯಾರು ಅನ್ನೋದು ಆದಷ್ಟು ಬೇಗ ಸಿಕ್ಕಾಕೊಳ್ತಾರೆ. ಈ ಘಟನೆ ಹಿಂದೆ ಯಾರೆಲ್ಲ ಇದ್ದಾರೆ, ಯಾವ ಕಾರಣಕ್ಕೋಸ್ಕರ ಮಾಡಿಸಿದ್ರು, ಏನು ಅಜೆಂಡಾ, ಏನು ದ್ವೇಷ, ರಿಯಲ್ ಎಸ್ಟೇಟಾ, ವೈಯಕ್ತಿಕ ಕಾರಣನ, ಆಸ್ತಿ ವಿಚಾರನ, ಯಾರು ಏನು ಎತ್ತ ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ ಅನ್ನೋ ವಿಶ್ವಾಸ ಇದೆ. ಯಾಕೆಂದರೆ ಲಾಭುರಾಮ್ ಅವರು ಎಂಟ್ರಿ ಆಗಿದ್ದಾರೆ. ಈಗ ಶ್ರೀನಿವಾಸ್ ಗೌಡ ಅವರು ಕೂಡ ಒಬ್ಬ ಒಳ್ಳೆಯ ಇನ್ವೆಸ್ಟಿಗೇಷನ್ ಆಫೀಸರ್. ಅವರು ಕೂಡ ಸಾಕಷ್ಟು ಇನ್ವೆಸ್ಟಿಗೇಷನಲ್ಲಿ ಅವರು ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ದೊಡ್ಡ ದೊಡ್ಡ ಕೇಸ್ಗಳನ್ನು ಕೂಡ ಅವರು ಹ್ಯಾಂಡ್ಲ್ ಮಾಡಿ. ರಿಕಿ ರೈ ಮುತ್ತಪ್ಪರೈ ಅವರ ಪುತ್ರ, ಅವರ ಮೇಲೆ ನಡೆದಂಥ ಈ ದಾಳಿ ಮಾಡಿದ್ದು ಯಾರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದೇ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. IGP ಲಾಭುರಾಮ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಈ ಕೇಸ್ನಲ್ಲಿ. ಲಾಭುರಾಮ್ ಅವರು ಈ ಹಿಂದೆ ಸಾಕಷ್ಟು ಕೇಸ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಇತ್ಯರ್ಥ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕ್ಲಿಷ್ಟಕರವಾದಂಥ ಕೇಸ್ಗಳನ್ನು ಕೂಡ ಅವರು ಲಾಭುರಾಮ್ ಅವರು ಮಾಡಿದ್ದಾರೆ. ಹುಬ್ಬಳ್ಳಿ, ಧಾರವಾಡಲ್ಲಿದ್ದರು, ಬೆಳಗಾವಿಯಲ್ಲಿದ್ದರು, ಅಲ್ಲೆಲ್ಲ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ವೆಸ್ಟ್ ಡಿವಿಷನಲ್ಲಿ DCP ಆಗಿದ್ದಂಥವರು. ಇವತ್ತು ಲಾಭುರಾಮ್ ಅವರು ಈ ಕೇಸ್ನಲ್ಲಿ ಅಂದರೆ IGP ಆಗಿದ್ದಾರೆ. ಅವರ ಅಂಡರಲ್ಲೇ ಬರುವಂಥದ್ದು, ಅವರ ವಲಯ, ಕೇಂದ್ರ ವಲಯದಲ್ಲಿ ಅವರು IGP ಆಗಿರೋದು. ಹಾಗಾಗಿ ಅವರ ಅಂಡರಲ್ಲಿ ಬರುವಂಥ ರಾಮನಗರ SP ಶ್ರೀನಿವಾಸ್ ಅವರ ಜೊತೆಯಲ್ಲಿ ಇವತ್ತು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಯಾವ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ. ಅದೇ ಒಂದು ಆಯಾಮವನ್ನು ಇಟ್ಟುಕೊಂಡು ಇವತ್ತು 3 DYSPಗಳ ನೇತೃತ್ವದ ತಂಡ ರೆಡಿಯಾಗಿದೆ. 3 ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಆರಂಭದಲ್ಲಿ ಈ ಇನ್ಸಿಡೆಂಟ್ ಆದ ಬಳಿಕ ಆಸ್ತಿ ವಿವಾದನ ಅಥವಾ ರಿಯಲ್ ಎಸ್ಟೇಟ್ ದ್ವೇಷ ಏನಾದರೂ ಇದೆಯಾ ಅನ್ನುವ ಪ್ರಶ್ನೆಗಳು ಈಗ ಉದ್ಭವ ಆಗ್ತದೆ. ಇದೇ ಒಂದು ಪ್ರಶ್ನೆಗಳನ್ನು ಇಟ್ಟುಕೊಂಡು, ಇದೇ ಒಂದು ಅನುಮಾನವನ್ನು ಇಟ್ಟುಕೊಂಡು ಇವತ್ತು ಪೊಲೀಸರು ತನಿಖೆಗೆ ಧುಮುಕಿದ್ದಾರೆ. ಮೇಜರ್ ಆಗಿ 2 ಕಾಲ್ ಬಂದಿದೆ. ಆ 2 ಕಾಲ್ ಯಾವುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ಕಲೆ ಹಾಕ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ, ಆದಷ್ಟು ಬೇಗ ಸಿಕ್ಬಿಡುತ್ತೆ. CDR ಅನ್ನು ತೆಗಿತಾರೆ, ಅಂದರೆ ಕಾಲ್ ಡೀಟೇಲ್ಡ್ ರೆಕಾರ್ಡ್, ಅದನ್ನು ತೆಗಿಸ್ತಾರೆ. ಆ ಕಾಲ್ ಮಾಡಿದವ್ರು ಯಾರು ಅನ್ನೋದು ಗೊತ್ತಾಗುತ್ತೆ. ಯಾವ ಕಾರಣಕ್ಕೋಸ್ಕರ ಕಾಲ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಒಂದು ವೇಳೆ ಯಾರೋ ಪರಿಚಯಸ್ಥರೇ ಮಾಡಿದರೆ